ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥದ್ದು ಪ್ರೋಟೀನ್ ಲಡ್ಡು. ಮನೆಯಲ್ಲಿರೋವಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಈ ಲಡ್ಡುನ ಮಾಡೋದು ಹೇಗೆ, ಹಾಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ. ಪ್ರೋಟೀನ್ ಲಡ್ಡು ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ 1 ಕಪ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಬಾದಾಮಿ, ಇದು 50 ಗ್ರಾಮ್ನಷ್ಟಿದೆ. 50 ಗ್ರಾಮ್ನಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಆದಷ್ಟು ಇದೇ ಎಳ್ಳನ್ನು ಉಪಯೋಗಿಸಿ, ಅಂದರೆ ನೈಲಾನ್ ಎಳ್ಳು ಬೇಡ, ಅದು ಪಾಲಿಶ್ ಮಾಡಿರ್ತಾರೆ. ಇದೇ ರೀತಿ ಸಿಗೋವಂಥ ಬಿಳಿ ಎಳ್ಳನ್ನು ಉಪಯೋಗಿಸಿ ಅರ್ಧ ಕಪ್ನಷ್ಟು ಎಳ್ಳು ತೊಗೊಂಡಿದ್ದೀನಿ. 1 ಕಪ್ನಷ್ಟು ಒಣಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ. 2 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. 1/4 ಕಪ್ನಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ದ್ರಾಕ್ಷಿ ಸ್ವಲ್ಪ, ಪುಡಿ ಮಾಡಿರುವಂಥ ಬೆಲ್ಲ 1 ಕಪ್ ತೊಗೊಂಡಿದ್ದೀನಿ. 4 ಏಲಕ್ಕಿನ ಈ ರೀತಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಈಗ ಸ್ಟವ್ ಹಚ್ಕೊಂಡು ಬಾಣಲ ಇಟ್ಕೊಂಡಿದ್ದೀನಿ. ಇದರೊಳಗಡೆ ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಈ ಕಡಲೆ ಬೀಜನ ಹುರ್ಕೊಳ್ಳೋಣ. ದೊಡ್ಡೂರಲ್ಲಿ ಹುರ್ಕೊಳ್ಳೋದು ಬೇಡ, ಬೇಗ ಸೀದು ಹೋಗಿಬಿಡುತ್ತೆ, ಟೇಸ್ಟು ಬರಲ್ಲ ಆವಾಗ. ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಹುರ್ಕೊಳ್ತೀನಿ. ಈಗ ನೋಡಿ, ಕಡಲೆ ಬೀಜ ಹುರ್ಕೊಂಡಿದ್ದಾಗಿದೆ, ಒಂದೊಂದು ಹೊಟ್ಟು ಕೂಡ ಬಿಟ್ಟಿದೆ. ಈಗ ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ತೀನಿ. ಹುರಿದಿರೋ ಅಂಥ ಕಡಲೆ ಬೀಜನ ಈ ರೀತಿ ಒಂದು ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಇದು ತಣ್ಣಗಾದ್ಮೇಲೆ ಹೊಟ್ಟು ತೆಕ್ಕೊಳ್ತೀನಿ. ಈಗ ಬಾದಾಮಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಬಾದಾಮಿ ಕೂಡ ಹುರ್ಕೊಂಡಿದ್ದಾಗಿದೆ. ಒಂದು 3 ರಿಂದ 4 ನಿಮಿಷದವರೆಗೂ ಸ್ವಲ್ಪ ಕಡಿಮೆ ಉರಿನಲ್ಲೇ ಈ ರೀತಿ ಹುರ್ಕೊಂಡ್ರೆ ಸಾಕು. ಈಗ ಇದನ್ನೊಂದು ತಟ್ಟೆಗೆ ತೆಕ್ಕೊಳ್ತೀನಿ. ಈಗ ಎಳ್ಳು ಹಾಕ್ಕೊತಿದ್ದೀನಿ. ಎಳ್ಳು ಹಾಕ್ಕೊಂಡು ಹುರ್ಕೊಳ್ಳೋವಾಗಂತೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಯಾಕಂದರೆ ಬೇಗ ಇದು ಸಿಡಿಲಿಕ್ಕೆ ಶುರುವಾಗುತ್ತೆ, ಸೀದು ಹೋಗಿಬಿಡುತ್ತೆ. ಇದೊಂದು ಸ್ವಲ್ಪ ಹಾಗೆ ಗುಂಡು ಗುಂಡುಗಾಗಬೇಕು. ಆಮೇಲೆ ಒಣಕೊಬ್ಬರಿ ಹಾಕ್ಕೊಳ್ಳೋಣ. ನೋಡಿ, ಎಳ್ಳು ಸಿಡಿಲಿಕ್ಕೆ ಶುರುವಾಗಿದೆ, 1 ನಿಮಿಷ ಆಗಿದೆ ಅಷ್ಟೇ ಎಳ್ಳು ಹಾಕ್ಕೊಂಡು. ಈಗ ಇದಕ್ಕೆ ಒಣಕೊಬ್ಬರಿ ಸೇರಿಸ್ಕೊಳ್ತಿದ್ದೀನಿ. 2 ಒಟ್ಟಿಗೆ ಸೇರಿಸಿ ಹುರ್ಕೊಳ್ತೀನಿ. ಎಳ್ಳು ಹಾಕ್ಕೊಂಡು 1 ನಿಮಿಷ ಹುರ್ಕೊಂಡಿದ್ದೆ. ಒಣಕೊಬ್ಬರಿ ಹಾಕ್ಕೊಂಡ್ಮೇಲೆ 2 ನಿಮಿಷ ಹುರ್ಕೊಂಡಿದ್ದೀನಿ. ಅಂದರೆ ಈ ರೀತಿ ಒಣಕೊಬ್ಬರಿನ ಹುರ್ಕೊಳ್ಳೋದ್ರಿಂದ ನಾವು ಉಂಡೆ ಸ್ವಲ್ಪ ದಿನ ಇಟ್ಟರೂ ಕೆಟ್ಟು ಹೋಗಲ್ಲ, ಹಾಗಾಗಿ ಹುರ್ಕೊಳ್ತಿರೋದು ಅಷ್ಟೇ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ತೀನಿ. ಹುರಿದಿರೋ ಅಂಥ ಪದಾರ್ಥಗಳನ್ನು ಈ ರೀತಿ ತಟ್ಟೆಯಲ್ಲಿ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಹುರಿದಿದ್ದಂಥ ಎಳ್ಳು, ಒಣಕೊಬ್ಬರಿ ಮತ್ತು ಬಾದಾಮಿ ತಣ್ಣಗಾದ್ಮೇಲೆ ಇಲ್ಲೊಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಹೊಟ್ಟು ತೆಗೆದಿರೋ ಅಂಥದ್ದು ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಳ್ತಿದ್ದೀನಿ. ಈಗ ಇದಿಷ್ಟನ್ನು ಒಂದ್ಸರಿ ಪುಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಅರ್ಧಂಬರ್ಧ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಬೆಲ್ಲನ ಈ ರೀತಿ ಹಾಕ್ಕೊಂಡು 1 ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಇದು ಇಷ್ಟೂ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ. ಬೆಲ್ಲ ಹಾಕ್ಕೊಂಡ್ಮೇಲೆ 1 ರೌಂಡ್ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಆಗಿದೆ. ಇಷ್ಟಾದರೆ ಸಾಕು. ಮಿಕ್ಸಿದು ನಾಬ್ ಇರುತ್ತಲ್ಲ, ಅದನ್ನು ಲೆಫ್ಟ್ ಸೈಡ್ಗೆ ತಿರುಗಿಸಿ, ಅದು ಪಲ್ಸ್ ಮೋಡೋದು. ರೈಟ್ ಸೈಡ್ಗೆ ತಿರುಗಿಸಿದ್ರೆ ನೀವು ಚಟ್ನಿ ಮಾಡೋದು ಅಥವಾ ದೋಸೆ ಹಿಟ್ಟು ರುಬ್ಬೋ ಅಂಥದ್ದು. ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಅದು ಒಂದು 10 ಸೆಕೆಂಡ್ಸು ಅಥವಾ ಒಂದು 2-3 ಸೆಕೆಂಡ್ಸು ಎಷ್ಟು ಬೇಕೋ ಅಷ್ಟು ನಾವು ತಿರುಗಿಸ್ಕೊಳ್ಬೋದು. ಆ ರೀತಿ ಮಾಡಿಕೊಂಡ್ರೆ ಹೀಗೆ ಈ ರೀತಿ ನೋಡಿ ಹೀಗೆ ಪುಡಿ ಆಗುತ್ತೆ. ಇಲ್ಲ ಅಂದರೆ ನೀವು ರೈಟ್ ಸೈಡ್ಗೆ ಚಟ್ನಿ ಮಾಡೋ ಕಡೆ ತಿರುಗಿಸಿದ್ರೆ ಪೂರ್ತಿ ನುಣ್ಣಗಾಗ್ಬಿಡುತ್ತೆ. ಇದು ಒಂಥರ ಕಹಿ ಬರುತ್ತೆ, ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಹೀಗೆ ಮಾಡ್ಕೊಳ್ಳಿ. ಈಗ ಮತ್ತೆ ಬಾಣಲ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ತುಪ್ಪ ಸ್ವಲ್ಪ ಕರಗಲಿ. ತುಪ್ಪ ಕರಗಿದೆ. ಈಗ ಗೋಡಂಬಿ ಹಾಕ್ಕೊಳ್ತಿದ್ದೀನಿ. ಗೋಡಂಬಿ ಹಾಕ್ಕೊಂಡು 1 ನಿಮಿಷ ಹುರ್ಕೊಂಡಿದ್ದಾದಮೇಲೆ ದ್ರಾಕ್ಷಿ ಹಾಕ್ಕೊಳ್ತಿದ್ದೀನಿ. ದ್ರಾಕ್ಷಿ ಗೋಡಂಬಿ 2 ಹುರ್ಕೊಂಡಿದ್ದಾಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನೆ ಈಗ ಆಗಲೇ ಮಿಕ್ಸಿಗೆ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ತೀನಿ. ನಾನು ಆಗಲೇ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲನೂ ಒಂದ್ಸರಿ ಬೆರೆಸ್ಕೊಂಡಿದ್ದಾಗಿದೆ. ಈಗ ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಳ್ತೀನಿ. ಇದೇನು ತುಂಬ ಬಿಸಿ ಇಲ್ಲ. ಕೈಯಲ್ಲಿ ಒಂದ್ಸರಿ ಚೆನ್ನಾಗಿ ಬೆರೆಸ್ಕೊಂಡಿದ್ದೀನಿ. ಈಗ ಇದನ್ನು ಉಂಡೆ ಕಟ್ಕೊಳ್ಳೋಣ. ಇದಕ್ಕೇನು ಮತ್ತೆ ತುಪ್ಪ ಅಥವಾ ಹಾಲು ಏನೂ ಅವಶ್ಯಕತೆ ಇಲ್ಲ. ಹೀಗೇ ಆರಾಮಾಗಿ ಉಂಡೆ ಕಟ್ಬೋದು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿ ಮಾಡಿದ್ದೀನಿ. ಉಳಿದಿದ್ದೆಲ್ಲ ಇದೇ ರೀತಿ ರೆಡಿ ಮಾಡ್ಕೊಳ್ತೀನಿ. ಈಗ ನೋಡಿ, ಉಂಡೆಗಳೆಲ್ಲ ರೆಡಿ ಆದಮೇಲೆ ಈ ರೀತಿ
ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಹಾಗೆ ಮನೇಲಿರೋವಂಥ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮಾಡಬಹುದು. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ತುಂಬ ಒಳ್ಳೆಯದು. ಮಕ್ಕಳಿಗಂತೂ ಅವರ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಬುದ್ಧಿಶಕ್ತಿ ಹೆಚ್ಚಾಗುತ್ತೆ, ಆರೋಗ್ಯನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಅಂದರೆ ಇಮ್ಯುನಿಟಿ ಕೂಡ ಹೆಚ್ಚುತ್ತೆ. ಅದಲ್ಲದೆ ಮೂಳೆಗಳು ಕೂಡ ಗಟ್ಟಿ ಬರುತ್ತೆ. ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ. ಇದನ್ನು ವಾರದಿಂದ 10 ದಿನದವರೆಗೂ ಇಟ್ಕೊಂಡು ತಿನ್ನಬಹುದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಇದ್ರ ಜೊತೆಯಲ್ಲಿ ಸೂರ್ಯಕಾಂತಿ ಬೀಜ ಅಥವಾ ಕುಂಬಳಕಾಯಿ ಬೀಜ, ಅದಿಲ್ಲ ಅಂದರೆ ಅಗಸೆ ಬೀಜ, ಇದು ಯಾವುದನ್ನು ಬೇಕಾದರೂ ಸೇರಿಸ್ಕೊಳ್ಬಹುದು. ನಾನು ಮನೆಯಲ್ಲಿರೋಂಥ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.